ಮೂಡಾದ ಮೂಲಕ 14 ಸೈಟ್ಗಳನ್ನು ಸಿಎಂ ಪತ್ನಿಗೆ ಹೇಗೆ ಕೊಟ್ಟರು? ಇದರಲ್ಲಿ ಮುಖ್ಯಮಂತ್ರಿಯವರ ಪಾತ್ರ ಏನು, ಪ್ರಭಾವ ಏನು ಎಲ್ಲ ವಿಚಾರಕ್ಕೆ ಸಂಬಂಧಿಸಿದಂತೆ ತನಿಖೆ ಮಾಡಿ 3 ತಿಂಗಳ ಒಳಗೆ ವರದಿಯನ್ನು ಕೊಡಬೇಕು. ಇದು ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತ ಪೊಲೀಸರಿಗೆ ನೀಡಿರುವಂತಹ ಆದೇಶ. ಹೈಕೋರ್ಟ್ ತನಿಖೆಗೆ ನಿನ್ನೆ ಆದೇಶವನ್ನ ಮಾಡಿತು, ತನಿಖೆಯನ್ನು ನಡೆಸಬಹುದು ಅಂತ ಹೇಳಿತ್ತು. ಇವತ್ತು ತನಿಖೆಯನ್ನು ಲೋಕಾಯುಕ್ತರಿಗೆ ಜನಪ್ರತಿನಿಧಿಗಳ ಕೋರ್ಟ್ ಒಪ್ಪಿಸಿದೆ. ಆದರೂ ದೂರುದಾರರಿಗೆ ಸಮಾಧಾನ ತಂದಿಲ್ಲ. ಸಿಬಿಐಗೆ ಒಪ್ಪಿಸಿ ಈ ತನಿಖೆಯನ್ನ ಅಂತ ಹೈಕೋರ್ಟ್ಗೆ ಹೋಗೋದಕ್ಕೆ ಅವರು ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. He is convinced that Lokayukta will have to investigate in the matter. ಸಿಬಿಐ ಕೊಡಿಸೋದಕ್ಕೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಅದೊಂದು ರಿಟರ್ಜನ್ ಸಲ್ಲಿಸಿ ಮನವಿ ಮಾಡ್ಕೊಳ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟು ದಿನ ತನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ನನ್ನ ಜೀವನ ತೆರೆದ ಪುಸ್ತಕ ಅಂತೆಲ್ಲ ಹೇಳ್ತಿದ್ರು. ಈಗ ಅದೇ ತೆರೆದ ಪುಸ್ತಕದಲ್ಲಿ ಮುಡಾ ತನಿಖೆಯ ಅಧ್ಯಾಯ ಬರೆಯಲು ಶುರುವಾಗಿದೆ. ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧದ ಆರೋಪಗಳನ್ನು ಉಲ್ಲೇಖ ಮಾಡಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ತನಿಖೆಗೆ ಆದೇಶಿಸಿದ್ದಾರೆ. ಸಿಆರ್ಪಿಸಿ ಸೆಕ್ಷನ್ 156(3) ಅಡಿಯಲ್ಲಿ ತನಿಖೆ ನಡೆಸಿ 3 ತಿಂಗಳಲ್ಲಿ ನ್ಯಾಯಾಲಯಕ್ಕೆ ನೇರವಾಗಿ ವರದಿ ಸಲ್ಲಿಸುವಂತೆ ಮೈಸೂರು ಲೋಕಾಯುಕ್ತ ಎಸ್ಪಿಗೆ ಸೂಚಿಸಿದ್ದಾರೆ. ಇಂದು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಹೊರಬಿದ್ದ ಜಡ್ಜ್ಮೆಂಟ್ನ ಸಾರಾಂಶ ಹೀಗಿದೆ. ಮಾರ್ಕೆಟ್ ಪ್ರದೇಶದಲ್ಲಿದ್ದ ಭೂಮಿ ಸ್ವಾಧೀನವಾಗಿತ್ತು. ಈ ಭೂಮಿಗೆ ಪರಿಹಾರವಾಗಿ ಕೊಟ್ಟಿದ್ದು ಮೇಲ್ದರ್ಜೆ ಪ್ರದೇಶದಲ್ಲಿರುವ ಭೂಮಿ. ಅಲ್ಲಿಗೆ ಮುಖ್ಯಮಂತ್ರಿಗಳ ಕುಟುಂಬ ಅನಗತ್ಯ ಲಾಭ ಪಡೆದಿದೆ ಅಂತ ಕಾಣಿಸ್ತಿದೆ. ಕೇಸ್ನಲ್ಲಿ ಸಿದ್ದರಾಮಯ್ಯನವರ ತೆರೆ ಹಿಂದಿನ ಪಾತ್ರವೂ ಕಾಣುತ್ತಿದೆ. ಈ ಅನುಮಾನ ಸಂಪೂರ್ಣವಾಗಿ ಬಗೆಹರಿಯಬೇಕಾಗಿದೆ. ಅದಕ್ಕಾಗಿ ನಿಸ್ಸಂದೇಹವಾಗಿ ಪಾರದರ್ಶಕ ತನಿಖೆ ಅಗತ್ಯವಿದ್ದು ಮುಡಾ ಹಗರಣದ ಬಗ್ಗೆ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಆಗಬೇಕು. ಸಿದ್ದರಾಮಯ್ಯ ಡಿಸಿಎಂ ಹಾಗೂ ಸಿಎಂ ಆಗಿದ್ದಾಗ ಪ್ರಭಾವ ಬೀರಿದ್ದಾರೆ ಎಂಬ ಆರೋಪವಿದೆ. ಸಿಎಂ ಪತ್ನಿ ಮುಡಾಗೆ ಪತ್ರ ಬರೆದು ಸೈಟ್ ಪಡೆದಿದ್ದಾರೆ. ಮುಡಾಗೆ ಕೇಳಿ 14 ಸೈಟ್ ಪಡೆದಿರುವುದಕ್ಕೆ ದಾಖಲೆಗಳಿವೆ. ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ಪಡೆದಿರುವುದಕ್ಕೆ ದಾಖಲೆಗಳಿವೆ. ಹೀಗಾಗಿ ಮೈಸೂರು ಲೋಕಾಯುಕ್ತರಿಂದ ತನಿಖೆ ಆಗಲಿ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17(a) ಅಡಿ ಗವರ್ನರ್ ತನಿಖೆಗೆ ಆದೇಶಿಸಿದ್ದಾರೆ. ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿದ ಬಳಿಕ ಕೋರ್ಟ್ನಲ್ಲಿ ಅದನ್ನು ಪ್ರಶ್ನಿಸಲಾಗಿದ್ದು ಹೈಕೋರ್ಟ್ನಲ್ಲಿ ಸಿಎಂ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಹೀಗಾಗಿ ಮುಡಾ ಹಗರಣದ ತನಿಖೆ ಅಗತ್ಯತೆ ಕಾಣುತ್ತಿದೆ. ಭಾರತೀಯ ನ್ಯಾಯ ಸಂಹಿತೆ ಅಧಿನಿಯಮ ಜಾರಿಗೂ ಮುನ್ನ ಪ್ರಕರಣ ನಡೆದಿದೆ. ಹೀಗಾಗಿ ಸಿಆರ್ಪಿಸಿ ಸೆಕ್ಷನ್ 156(3) ಅಡಿ ತನಿಖೆ ನಡೆಸಬೇಕು. 3 ತಿಂಗಳಲ್ಲಿ ತನಿಖೆ ಮುಗಿಸಿ ನ್ಯಾಯಾಲಯಕ್ಕೆ ವರದಿ ನೀಡಬೇಕು. ಇದು ಜನಪ್ರತಿನಿಧಿಗಳ ಕೋರ್ಟ್ ಇವತ್ತು ಬರೆದ ತೀರ್ಪಿನ ಪ್ರಮುಖಾಂಶಗಳು. ಈ ಜಡ್ಜ್ಮೆಂಟ್ ಸಾಲುಗಳಲ್ಲಿ ನಿನ್ನೆ ಹೈಕೋರ್ಟ್ ನೀಡಿದ್ದ ತೀರ್ಪಿನ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದ್ದು ಈ ವರ್ಷದ ಡಿಸೆಂಬರ್ 24ರ ಒಳಗೆ ವರದಿ ಸಲ್ಲಿಸಲು ಕೋರ್ಟ್ ಆದೇಶಿಸಿದೆ. ಡೀಟೇಲ್ ಆಗಿ ಎಲ್ಲಿಂದ ಶುರು ಆಯಿತು, ಎಲ್ಲಿಂದ 14 ಸೈಟ್ ಬಂತು, ಆ ಎಂಟೈರ್ ಹಿಸ್ಟ್ರಿ ಅವರು ಡೀಟೇಲ್ ಆಗಿ ಹೋಗಿದ್ದಾರೆ. ಅವ್ರಿಗೆ ಅನ್ಸುತ್ತೆ ದಾಖಲೆ ಪ್ರಕಾರ ವಿ ಹ್ಯಾವ್ ಬೀನ್ ಏಬಲ್ ಟು ಮೇಕ್ ಔಟ್ ಅ ಪ್ರಾಮಿಸಸಿ ಕೇಸ್. ಆಮೇಲೆ ಅವರು ಸ್ಯಾಂಕ್ಷನ್ ಬಂದಿದೆ. ಸೊ ಅದಕ್ಕೆ ಹಿ ಇಸ್ ಕನ್ವಿನ್ಸ್ಡ್ ದಟ್ ಲೋಕಾಯುಕ್ತ ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಇನ್ ದ ಮ್ಯಾಟರ್. 3 ತಿಂಗಳ ಒಳಗಡೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಬೇಕು. Under 156(3), the fact that they refuse to register an FIR is why we have come to this court. So once it goes back under 156(3), it's not open to interpretation. There are in fact enough judgments on that issue that FIR will have to be registered and they have to investigate. Bari investigation alla. ಮುಖ್ಯಮಂತ್ರಿ ಮೇಲೆ FIR ಯಾವಾಗ ಹಾಕ್ತಾರೆ? ಜನಪ್ರತಿನಿಧಿಗಳ ನ್ಯಾಯಾಲಯ ಮುಡಾದಲ್ಲಿ ಸೈಟು ಹಂಚಿಕೆಯ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ವಹಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರರು ಮೈಸೂರಿನಲ್ಲಿಯೇ ದೂರು ನೀಡಿದ್ರು. ಅಲ್ಲದೆ ಮುಡಾ ಕೂಡ ಅಲ್ಲಿಯೇ ಇರುವುದರಿಂದ ಮೈಸೂರು ಲೋಕಾಯುಕ್ತರಿಗೆ ಕೋರ್ಟ್ ಶಿಫಾರಸು ಮಾಡಿದೆ. ಇದರಿಂದಾಗಿ ಸಿಎಂ ವಿರುದ್ಧ ಯಾವಾಗ ತನಿಖಾಧಿಕಾರಿಗಳು FIR ದಾಖಲಿಸಿಕೊಳ್ತಾರೆ ಎಂಬ ಪ್ರಶ್ನೆ ಎದ್ದಿದೆ. ಲೋಕಾಯುಕ್ತ ಡಿಜಿಗೆ ಕೋರ್ಟ್ ಆದೇಶ ತಲುಪುತ್ತೆ. ಡಿಜಿಯಿಂದ ಮೈಸೂರು ಎಸ್ಪಿಗೆ ನಿರ್ದೇಶನ ಹೋಗುತ್ತೆ. ಆಗ ಮೈಸೂರು ಲೋಕಾಯುಕ್ತ ಎಸ್ಪಿ FIR ಮಾಡ್ತಾರೆ. ಕೋರ್ಟ್ ಆದೇಶ ಪ್ರತಿ ಕೈ ಸೇರ್ತಿದ್ದಂತೆ FIR ಆಗುತ್ತೆ. ಕಾನೂನು ಪರಿಣಿತರ ಜೊತೆ ಚರ್ಚಿಸಿ FIR ಹಾಕ್ತಾರೆ. ದೂರಿನಲ್ಲಿರುವ ಎಲ್ಲರ ಹೆಸರಿನ ಮೇಲೂ FIR ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಿಎಂ ಪತ್ನಿ ಪಾರ್ವತಿ, ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಮೇಲೆ FIR ಆಗುತ್ತೆ. ಹಾಗೆ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಹಿಂದಿನ ಮುಡಾ ಆಯುಕ್ತರು, ಅಧ್ಯಕ್ಷರು, ಅಧಿಕಾರಿಗಳ ಮೇಲೂ FIR ಆಗುತ್ತೆ. ಒಂದು ಸಲ FIR ದಾಖಲಿಸಿದ್ರೆ ಸಿದ್ದರಾಮಯ್ಯ ಆರೋಪಿ ಆಗ್ತಾರೆ. FIR ಆದಮೇಲೆ ಮುಖ್ಯಮಂತ್ರಿ ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ. ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರಣೆಯನ್ನ ಲೋಕಾಯುಕ್ತ ಪೊಲೀಸರು ಕೈಗೆತ್ತಿಕೊಳ್ಳಲಿದ್ದಾರೆ.
ಸಿಆರ್ಪಿಸಿ ಸೆಕ್ಷನ್ 156(3) ಅಡಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಕೋರ್ಟ್ ಸೂಚಿಸಿದೆ. ಹೀಗಾಗಿ ಮುಡಾ ಕೇಸ್ ತನಿಖೆ ಹಂತದಲ್ಲಿ ಎಫ್ಐಆರ್ ಹಾಕಿ ಸಿಎಂ ವಿಚಾರಣೆ ನಡೆಸುವ ಸಾಧ್ಯತೆ ತಳ್ಳಿ ಹಾಕೋ ಹಾಗಿಲ್ಲ. ನಿರ್ದಿಷ್ಟ ದಾಖಲೆಗಳಿಗೆ ಸಿಎಂ ಹತ್ತಿರ ಸ್ಪಷ್ಟನೆ ಕೇಳಬಹುದು. ನಿರ್ದಿಷ್ಟ ಪ್ರಶ್ನಾವಳಿಯೊಂದಿಗೆ ವಿಚಾರಣೆ ನಡೆಸಬಹುದು. ಸೈಟು ಹಂಚಿಕೆಯಲ್ಲಿ ಸಿಎಂ ಪಾತ್ರದ ಬಗ್ಗೆ ಪ್ರಶ್ನಿಸಬಹುದು. ಸಿಎಂಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸಿಕೊಳ್ಳಬಹುದು. ಆಗ ಲೋಕಾಯುಕ್ತ ತನಿಖೆಗೆ ಸಿಎಂ ಎಲ್ಲಾ ರೀತಿಯ ಸಹಕಾರ ಕೊಡಲೇಬೇಕು. ಅಂದಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ವಿಚಾರಣೆ ಮಾಡುವ ಹೊಣೆ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಅವರ ಹೆಗಲಿಗೆ ಬಿದ್ದಿದೆ. ಟಿಜೆ ಉದೇಶ್ ಅವರ ಹಿನ್ನೆಲೆ ನೋಡೋದಾದ್ರೆ ತುಮಕೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಚಾಮರಾಜನಗರದ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸಿದ್ರು. ಕಳೆದ ತಿಂಗಳು ಆಗಸ್ಟ್ 20ಕ್ಕೆ ಮೈಸೂರು ಲೋಕಾಯುಕ್ತ ಎಸ್ಪಿ ಆಗಿ ಅಧಿಕಾರ ಸ್ವೀಕರಿಸಿದ್ರು. ಇದೇ ಉದೇಶ್ ಈಗ ಮುಖ್ಯಮಂತ್ರಿಗಳನ್ನ ವಿಚಾರಣೆಗೆ ಒಳಪಡಿಸಬಹುದು. ಲೋಕಾಯುಕ್ತ ತನಿಖೆಗೂ ದೂರುದಾರರ ಆಕ್ಷೇಪ. ಸಿಬಿಐ ತನಿಖೆಗೆ ಮೇಲ್ಮನವಿ ಅರ್ಜಿ ಹಾಕಲು ಸಿದ್ಧತೆ. ಸಿಎಂ ಮುಡಾ ಕೇಸ್ನಲ್ಲಿ ಎಫ್ಐಆರ್ ಹಾಕಿ ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಿಸಿದೆ. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರದ ವ್ಯಾಪ್ತಿಗೆ ಬರ್ತಾರೆ. ಹೀಗಾಗಿ ಪ್ರಕರಣವನ್ನ ಸಿಬಿಐಗೆ ಕೊಡಿ ಅನ್ನೋದು ದೂರುದಾರರ ಕೂಗು. ಜೊತೆಗೆ ಸಿಬಿಐಗೆ ಪ್ರಕರಣ ವಹಿಸುವ ಹಕ್ಕು ಇರೋದು ಹೈಕೋರ್ಟ್ಗೆ ಮಾತ್ರ. ಹೀಗಾಗಿ ಹೈಕೋರ್ಟ್ಗೆ ಅರ್ಜಿ ಹಾಕಲು ದೂರುದಾರ ಸ್ನೇಹಮಯಿ ಕೃಷ್ಣ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ಸಿಬಿಐಗೆ ಕೊಡೋದಕ್ಕೆ ಆದೇಶ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಹಾಗಾಗಿ ಅವ್ರ ವ್ಯಾಪ್ತಿ ಒಳಪಟ್ಟಂತೆ ಲೋಕಾಯುಕ್ತಕ್ಕೆ ಆದೇಶ ಮಾಡಿದ್ದಾರೆ. ಸೊ ಇದನ್ನು ನಾವು ಯಾಕಂದ್ರೆ ಸಿಬಿಐ ಕೊಡಬೇಕಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಅಧಿಕಾರ ಇರೋದು. ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಮನವಿಯನ್ನ ಮಾಡ್ಕೊಳ್ತೀವಿ. ಸಿಬಿಐ ಕೊಡಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಖಂಡಿತವಾದ ಎಫ್ಐಆರ್ ದಾಖಲಾದ ನಂತರ ಆ ಪ್ರಕ್ರಿಯೆನ ನಾವು ಲೋಕಾಯುಕ್ತ ತನಿಖೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಲು 3 ತಿಂಗಳ ಡೆಡ್ಲೈನ್ ಫಿಕ್ಸ್ ಮಾಡಿದೆ ಕೋರ್ಟ್. ಇನ್ನೊಂದು ಕಡೆ ಪ್ರಕರಣವನ್ನ ಸಿಬಿಐಗೆ ವಹಿಸಲು ದೂರುದಾರರು ಕೋರ್ಟ್ ಮೊರೆ ಹೋಗಲು ಸಿದ್ಧತೆ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಇಡೀ ಪ್ರಕರಣವನ್ನೇ ರದ್ದು ಮಾಡಿ ಇಲ್ಲವೇ ತನಿಖೆಗೆ ತಡೆ ಕೊಡಿ ಅಂತ ಸಿಎಂ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಹೋಗುವುದಕ್ಕೂ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಮುಂದಿನ ಕೆಲ ದಿನಗಳವರೆಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುತ್ತಾರಾ ಇಲ್ಲವಾ ಎಂಬ ಪ್ರಶ್ನೆ ಮತ್ತಷ್ಟು ದೊಡ್ಡದಾಗುತ್ತಾ ಸಾಗಲಿದೆ. ಗಂಗಾಧರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.